ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್. ನಾನಿವತ್ತು ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಒಂದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಇದನ್ನು ಕ್ವಿಕ್ಕಾಗಿ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀವು ಕಡ್ಡಿ ಬೇಕಾದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಬರೀ ಎಲೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಬಟ್ ನಾನು ಎರಡೂ ಬಳಸ್ತಾ ಇದ್ದೀನಿ, ಏಕೆಂದರೆ ಅದು ಎರಡೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ವಾ. ಸೊ ಹಾಗಾಗಿ ಮತ್ತು ಎಳೆಯದಾಗಿತ್ತು. ಸೊ ಹಾಗಾಗಿ ನಾನು ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಈಗ ಇಟ್ಕೊಂಡಿದ್ದೀನಿ. ಈಗ ಮಾಡೋದು ಹೇಗೆ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಕುಕ್ಕರ್ಗೆ ನಾನಿಲ್ಲಿ ಸ್ವಲ್ಪ ಬೇಳೆ ಸೇರಿಸ್ಕೊತಾ ಇದ್ದೀನಿ. ಬೇಳೆ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಂಬರ್ಬೇಕು. ಜಾಸ್ತಿ ಹಾಕ್ತಾಯಿಲ್ಲ, ನಾನು ಸ್ವಲ್ಪನೇ ಹಾಕ್ತಾ ಇರೋದು. ಈಗ ಬೇಳೆ ಎಲ್ಲ ವಾಶ್ ಮಾಡಿದ ಹಾಗಿದೆ. ಇದಕ್ಕೆ ನಾನು ನೀರು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋದ್ರಿಂದ ಬೇಳೆ ತುಂಬ ಚೆನ್ನಾಗಿ ಕಟ್ಟಿಬಿಡುತ್ತೆ, ಹಾಗೆ ಬೇಗ ಬೇಯುತ್ತೆ ಅಂತ ಕೂಡ. ಸೊ ಈಗ ನಾನು ಬೇಳೆಗೆ ಎಣ್ಣೆ ಹಾಕಿದ್ದು ಆಯಿತು. ಈಗ ತೊಳೆದಿಟ್ಕೊಂಡಂತಹ ಪಾಲಕ್ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಬೇರೆ ಯಾವ ಸೊಪ್ಪನ್ನು ನಾನು ಮಿಕ್ಸ್ ಮಾಡ್ತಾಯಿಲ್ಲ, ಬರೀ ಪಾಲಕ್ ಸೊಪ್ಪಲ್ಲೇ ನಾನು ಮಾಡ್ತಾ ಇರೋದು. ಸೊ ಈಗ ನಾನು ಪಾಲಕ್ ಸೊಪ್ಪೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದಾಗಿದೆ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2ರಿಂದ 3 ವಿಸಲ್ ನಾವು ಕೂಗಿಸ್ಕೋಬೇಕು. ಚೆನ್ನಾಗಿ ಕೂಗಿಸ್ಕೊಂಡ ನಂತರ ನಾವು ಇದನ್ನು ಸಾಂಬಾರಿಗೆ ರೆಡಿ ಮಾಡ್ಕೋಬೋದು. ಸೊ ಈಗ ಇದನ್ನು ಕೂಗೋದಕ್ಕೆ ಇಡ್ತಾ ಇದ್ದೀನಿ. ಈಗ ನೋಡಿ, ವಿಸಲ್ ಕೂಗಿ ಕುಕ್ಕರು ಕೂಡ ರೆಡಿಯಾಗಿದೆ. ಸೊ ಇವಾಗ ನಾನಿಲ್ಲಿ ಸೊಪ್ಪು ಮತ್ತು ಬೇಳೆ ಬೇಯಿಸ್ಕೊಂಡಿದ್ದೀನಲ್ಲ, ಅದನ್ನು ಎರಡನ್ನೂ ಕೂಡ ಈಗ ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೋಬೇಕು. ಹಿಂಗೆ ಆರಿಸ್ಕೊಂಡ ಮೇಲೆ ನಾವು ರುಬ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಬಿಸಿ ಇದ್ದಾಗಲೇ ನಾವು ರುಬ್ಬಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ, ಫುಲ್ಲು ಹಾರಿಬಿಡುತ್ತೆ. ಹಾಗಾಗಿ ನಾನು ಫಸ್ಟು ಚೆನ್ನಾಗಿ ಆರಿಸ್ಕೋತೀನಿ. ಚೆನ್ನಾಗಿ ಬೆಂದಿದೆ, ಸೊ ಸ್ಮೂತಾಗಿ ಆಡಿಸ್ಕೋಬೋದು. ಮತ್ತು ಬೇಳೆ ಕೂಡ ಚೆನ್ನಾಗಿ ಕಟ್ಟಿಬಿಟ್ಟಿದೆ. ಸೊ ನಾನಿಲ್ಲಿ ಸೊಪ್ಪು ಜೊತೆ ಬೇಳೆನೂ ಕೂಡ ಹಾಕಿ ರುಬ್ಕೋತೀನಿ. ಸೊ ಹಾಗಾಗಿ ಎರಡನ್ನೂ ಕೂಡ ಚೆನ್ನಾಗಿ ಹಾರೋದಕ್ಕೆ ಇಟ್ಟಿದ್ದೀನಿ. ಇದೆಲ್ಲ ಚೆನ್ನಾಗಿ ಹಾರೋ ಅಷ್ಟೊತ್ತಿಗೆ ಇದಕ್ಕೆ ರುಬ್ಬೋದಕ್ಕೆ ನಾನು ಬೇರೆ ಏನು ತೊಗೋತೀನಿ ಅಂತ ಅಂದರೆ, ಇಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೋತೀನಿ. 1 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನೀವು ದೊಡ್ಡ ಸ್ಪೂನ್ ಆದರೆ 1 ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ನಾನಿದು ಚಿಕ್ಕ ಸ್ಪೂನ್ ಆಗಿತ್ತು, ಸೊ ಹಾಗಾಗಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಮುಂದೆ ಇದ್ದಷ್ಟು ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಸೊ ಈಗ ಜೀರಿಗೆ ಕೂಡ ಚೆನ್ನಾಗಿ ಫ್ರೈ ಆಯಿತು. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಲ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ಮೆಣಸಿನ್ಕಾಯಿ, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಾನು ಬೇರೆ ಯಾವ ಖಾರದ ಪುಡಿ ಆಗಲಿ ಸಾಂಬಾರು ಪುಡಿ ಆಗಲಿ ಯೂಸ್ ಮಾಡ್ತಾಯಿಲ್ಲ. ಸೊ ಹಾಗಾಗಿ ಹಸಿಮೆಣಸಿನ್ಕಾಯಿನೇ ನೀವು ಖಾರಕ್ಕೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೋಬೋದು. ಹಾಗೆ ಅರ್ಧ ಈರುಳ್ಳಿ ಜಾಸ್ತಿ ಹಾಕಬೇಡಿ, ಅರ್ಧ ಹಾಕಿದ್ರೆ ಸಾಕು. ಈಗ ಎಲ್ಲವನ್ನೂ ಕೂಡ ಚೆನ್ನಾಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಫ್ರೈ ಮಾಡಿಕೊಂಡು ಆನಂತರ ರುಬ್ಕೋಬೇಕು. ಇದಿಷ್ಟು ಇದಕ್ಕೆ ಬೇಕಾಗಿರೋದು. ತುಂಬಾ ರುಚಿಯಾಗಿರುತ್ತೆ. ಸಿಂಪಲ್ಲಾಗಿದೆ, ಬಟ್ ತುಂಬ ರುಚಿಯಾಗಿರುತ್ತೆ. ಹಾಗೆ ಇದಕ್ಕೆ ನಾವು ಟೊಮೊಟೊ ಹಣ್ಣು ಆ ಥರ ಏನು ಯೂಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ಇಷ್ಟೇ. ಇದು ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೋತೀನಿ. ತುಂಬ ಕ್ವಿಕ್ಕಾಗಿ ಯಾರಾದರೂ ಗೆಸ್ಟ್ಗಳು ಬಂದಾಗ ನೀವು ಫಾಸ್ಟಾಗಿ ಮಾಡ್ಕೋಬೋದು. ಈಗ ನಾನು ಆಯಿತು. ಈಗ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ಇನ್ನೊಂದು ವಿಶೇಷ ಏನು ಅಂದರೆ ಕೊತ್ತಂಬರಿ ಸೊಪ್ಪನ್ನ ನಾನು ಇದಕ್ಕೆ ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ. ನೀವು ಅನ್ಕೋಬೋದು ಇದು ಸೊಪ್ಪು ಸಾಂಬಾರಿಗೆ ಯಾಕಪ್ಪ ಅವರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಡಿಸ್ಕೋತಾ ಇದ್ದಾರೆ ಅಂತ. ಬಟ್ ಟೇಸ್ಟ್ ಅಂತೂ ನಿಜವಾಗ್ಲೂ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ. ಈಗ ನಾನು ಹಾಕ್ಕೊಂಡಿದ್ದು ಹಾಕಿದೆ, ಇದನ್ನು ನೀಟಾಗಿ ರುಬ್ಕೋತಾ ಇದ್ದೀನಿ. ರುಬ್ಬಿದೀಗ ಫಸ್ಟು ನಾನು ಏನೇನು ಹಾಕಿದ್ದೆ, ಇದು ಮೆಣಸಿನ್ಕಾಯಿ, ಈರುಳ್ಳಿ ಹಾಗೆ ಜೀರಿಗೆ ಬೆಳ್ಳುಳ್ಳಿ ಇತ್ತಲ್ಲ, ಅದನ್ನು ಫಸ್ಟು ನಾನು ರುಬ್ಕೊಂಡೆ. ಆ ನಂತರ ಈಗ ಸೊಪ್ಪು ಸೇರಿಸ್ಕೊಂಡು ರುಬ್ಕೋತೀನಿ. ಏಕೆಂದರೆ ನಾವು ಫಸ್ಟೇ ಸೊಪ್ಪು ಸೇರಿಸಿ ರುಬ್ಬಿಟ್ರೆ ಏನಾಗುತ್ತೆ, ನುಣ್ಣಗಾಗಲ್ಲ ಬೇಗ. ಜೀರಿಗೆ ಮತ್ತು ಇದು ಬೆಳ್ಳುಳ್ಳಿ ಅದೆಲ್ಲ ಬೇಗ ಸಮಿಯೋದಿಲ್ಲ. ಸೊ ಹಾಗಾಗಿ ನಾನು ಫಸ್ಟು ಅದನ್ನು ರುಬ್ಕೊಂಡು ಆನಂತರ ಇಲ್ಲಿ ಸ್ವಲ್ಪನೇ ಸೊಪ್ಪು ಮತ್ತು ಬೇಳೆ ಬೇಯಿಸಿದ್ನಲ್ಲ ಅದನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋತೀನಿ. ಇದಿಷ್ಟು ರುಬ್ಕೊಂಡ್ರೆ ಆಲ್ಮೋಸ್ಟ್ ರೆಡಿ ಆಯಿತು. ಮತ್ತು ಒಂದು ಒಗ್ಗರಣೆ ಕೊಟ್ಟು ಸಾಂಬಾರು ಕುದಿಸಿದ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ತುಂಬ ಬೇಗ ಮಾಡ್ಕೋಬೋದು, ತುಂಬ ಈಸಿ. ಯಾರಾದರೂ ಗೆಸ್ಟ್ಗಳು ಬಂದಾಗ ಅಥವಾ ನೀವೇನಾದರೂ ಈಗ ಮನೇಲಿ ಏನು ಮಾಡೋದಪ್ಪ ಸಾಂಬಾರು, ಈಗ ಮಸಾಲೆ ಜಾಸ್ತಿ ಇಷ್ಟಪಡಲ್ಲ ಅನ್ನೋರು ಈ ಥರ ಕ್ವಿಕ್ಕಾಗಿ ಬೇಗನೆ ಮಾಡ್ಕೋಬೋದು. ಏನು ಮಸಾಲೆ ಹೆವಿ ಅಂತಲೂ ಅನಿಸಲ್ಲ. ಒಂಥರ ಈ ಚಳಿಗಾಲಕ್ಕೆ ಮುದ್ದೆ ಜೊತೆ ಆಗ್ಬೋದು, ಅನ್ನದ ಜೊತೆ ಆಗ್ಬೋದು, ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಸೊ ಈಗ ನಾನು ಒಂದು ಸರಿ ರುಬ್ಬಿದ್ದಾಯಿತು. ಮತ್ತೆ ಈಗ ಇನ್ನೊಂದು ಸರಿ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡೆ.
ಈಗ ನಾನು ಮಾಡೋದು ಹೇಗೆ ತೋರಿಸ್ತೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು, ಸ್ವಲ್ಪ ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅಂತ ಆದಮೇಲೆ ಸ್ವಲ್ಪ ಜೀರಿಗೆ, 1/4 ಸ್ಪೂನಷ್ಟು ಜೀರಿಗೆ ಹಾಕೋತೀನಿ. ಹಾಗೆ ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿ ಬೆಳ್ಳುಳ್ಳಿ ಹಾಕೋತೀನಿ, ಮತ್ತು ಕರಿಬೇವು ಇಷ್ಟೇ. ಇನ್ನು ಈರುಳ್ಳಿ ಏನು ಬಳಸೋ ಅವಶ್ಯಕತೆ ಇಲ್ಲ. ಇದಿಷ್ಟು ಒಗ್ಗರಣೆ ಕೊಟ್ಕೊಂಡು ಆನಂತರ ನಾವು ರುಬ್ಬಿದಂತಹ ಇದಿತ್ತಲ್ಲ ಸೊಪ್ಪು, ಅದನ್ನು ಇದಕ್ಕೆ ಸೇರಿಸ್ಕೊಂಡ್ರೆ ಆಯಿತು. ಇದನ್ನು ಸೇರಿಸ್ಕೊಂಡು ನಿಮಗೆ ತಿಕ್ನೆಸ್ ಅನುಸಾರವಾಗಿ ನೀರು ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪ ಇದು ತೆಳ್ಳಗಿದ್ದಷ್ಟು ಇದು ಸೊಪ್ಪು ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ತುಂಬ ಗಟ್ಟಿ ಆದರೆ ಒಂಥರ ತಿನ್ನೋದಕ್ಕಾಗಲ್ಲ. ನೀವು ತೆಳ್ಳಗೆ ಮಾಡ್ಕೊಂಡಷ್ಟು ತುಂಬಾ ಟೇಸ್ಟಾಗಿರುತ್ತೆ. ಈಗ ನಾನು ಬೇಳೆ ಅದು ನೀರಿತ್ತಲ್ಲ ಕುಕ್ಕರಲ್ಲಿ ಇನ್ನು ಸ್ವಲ್ಪ ಬೇಯಿಸಿದಿಟ್ಟಲ್ಲ, ಆ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಮಿಕ್ಸಿ ಜಾರ್ನು ಕೂಡ ತೊಳೆದು ನೀಟಾಗಿ ನೀರನ್ನ ಹಾಕೋತೀನಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ನೀವು ಒಂದು 5 ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಸೊಪ್ಪು ಸಾಂಬಾರು ರೆಡಿಯಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಮುದ್ದೆಗಾದರೂ ಬಳಸ್ಬೋದು, ಅನ್ನಕ್ಕಾದರೂ ಬಳಸ್ಬೋದು. ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಈಗ ನಾನು ಎಲ್ಲನೂ ಹಾಕಿದ್ದಾಗಿದೆ. ನಾನು ಎಷ್ಟು ತಿಕ್ನೆಸ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಈಗ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿ ಟು ಈಟ್. ನನಗಂತೂ ತುಂಬಾ ಇಷ್ಟ ಆಯಿತು ಟೇಸ್ಟು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಏಕೆಂದರೆ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಐರನ್ ಅಂಶ ಇದೆ, ಮತ್ತು ನಮ್ಮ ಬಾಡಿಗೆ ಒಂದು ಒಳ್ಳೆ ವಿಟಮಿನ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾವು ವಾರದಲ್ಲಿ ಒಂದಿನ ಸೊಪ್ಪು ಯಾವುದಾದ್ರೂ ಸರಿ ಸೊಪ್ಪುಗಳು ಮಕ್ಕಳಿಗೆ ಕೊಟ್ಟಷ್ಟು ತುಂಬಾ ಒಳ್ಳೆಯದು. ಸೊ ಈಗ ಸಾಂಬಾರು ರೆಡಿ ಆಗಿದೆ, ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಪಾಲಕ್ ಸೊಪ್ಪಿನ ಸಾಂಬಾರು. ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಆಲ್.